ಇನ್ನು ಇದೇ ವಿಚಾರವಾಗಿ ಮಾಜಿ ಸಚಿವ ವಿ ಸೋಮಣ್ಣ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಬೆಂಗಳೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಈ ಪ್ರಕರಣ ಎಷ್ಟು ಸತ್ಯವೋ ಗೊತ್ತಿಲ್ಲ. ಎಸ್ಐಟಿ ತನಿಖೆ ಬಳಿಕ ಎಲ್ಲವೂ ಗೊತ್ತಾಗಲಿದೆ. ಕರ್ನಾಟಕ ಪೊಲೀಸರಿಗೆ ಗೌರವ ಇದೆ. ಪೊಲೀಸರಿಗೆ ಧಕ್ಕೆ ತರುವ ಕೆಲಸ ಯಾವುದು ಕೂಡ ಆಗಬಾರದು. ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಎಷ್ಟು ಸತ್ಯತೆ ಇದೆ, ಎಷ್ಟು ಸತ್ಯ ಅಡಗಿದೆ ಗೊತ್ತಿಲ್ಲ. ಆದ್ರೆ ತನಿಖೆಯ ಬಳಿಕವೇ ಎಲ್ಲವೂ ಗೊತ್ತಾಗಲಿದೆ. ಒಂದು ವೇಳೆ ಅವರೇನಾದ್ರೂ ತಪ್ಪಿತಸ್ಥರೇ ಆಗಿದ್ರೆ ಖಂಡಿತವಾಗಿಯೂ ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಮಾಜಿ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಪೊಲೀಸರಿಗೆ ಧಕ್ಕೆ ತರುವ ಕೆಲಸ ಆಗಬಾರದು. ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಮಾತನ್ನ ಇದೀಗ ಬೆಂಗಳೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಎಸ್ಐಟಿ ಕಡೆಯಿಂದ ಇಂಟರ್ಪೋಲ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್, ರೆಡ್ ಕಾರ್ನರ್ ನೋಟಿಸ್ ಎರಡೂ ಕೂಡ ಕೊಡಲಾಗಿದೆ. ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ನಡೆದಿದೆ. 196 ರಾಷ್ಟ್ರಗಳಿಗೆ ಈ ರೀತಿಯ ಮಾಹಿತಿಯನ್ನ ರವಾನಿಸಲಾಗಿದೆ. ಇಂಟರ್ಪೋಲ್ ಕೂಡ ಎಸ್ಐಟಿಗೆ ನಾವು ಬೆಂಬಲಿಸ್ತೇವೆ, ನಾವು ಸಹಕಾರಿಯಾಗಲಿದ್ದೇವೆ, ಈ ರೀತಿಯ ಮಾಹಿತಿಯನ್ನು ಕೊಡಲು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತೇವೆ ಅನ್ನುವಂತಹ ಸಪೋರ್ಟ್ ಕೂಡ ಇಂಟರ್ಪೋಲ್ ನಿಂದ ಬಂದಿದೆ ಎಸ್ಐಟಿಗೆ. ಇನ್ನು HD ರೇವಣ್ಣ ಕುರಿತು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ HD ರೇವಣ್ಣ ಆಗಮಿಸಿದ್ದಾರೆ. HD ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಕೋರ್ಟ್ಗೆ ಹಾಜರಾದ SIT SPP ಜಗದೀಶ್ ಹಾಜರಾಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೀತಾ ಇದೆ ವಿಚಾರಣೆ. ನ್ಯಾಯಾಧೀಶ ಕಟ್ಟಿಮನಿ ಎದುರುಗಡೆ ಹಾಜರಾಗಿದ್ದಾರೆ. ಕಸ್ಟಡಿ ಅವಧಿ ಅಂತ್ಯ ಹಿನ್ನೆಲೆ ರೇವಣ್ಣ ಕರೆತಂದ ಎಸ್ಐಟಿ ಇದೀಗ ರೇವಣ್ಣರನ್ನ ಕರೆತಂದಿದ್ದಾರೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿದೆ.
ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಎಚ್.ಡಿ. ರೇವಣ್ಣ ಆಗಮಿಸಿದ್ದಾರೆ. ಎಚ್.ಡಿ. ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಆರಂಭಗೊಂಡಿದೆ. ಇನ್ನು ಎಸ್ಐಟಿ ಎಸ್ಪಿಪಿ ಜಗದೀಶ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ನ್ಯಾಯಾಧೀಶ ಕಟ್ಟಿಮನಿ ಎದುರುಗಡೆ ಹಾಜರಾಗಿರುವಂತದ್ದು. ಈಗ ಎಚ್.ಡಿ. ರೇವಣ್ಣ ಕಸ್ಟಡಿ ಅವಧಿ ಅಂತ್ಯ ಹಿನ್ನೆಲೆ ಎಸ್ಐಟಿ ಕರೆತಂದಿದೆ ರೇವಣ್ಣರನ್ನ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಎಚ್.ಡಿ. ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಕೋರ್ಟ್ಗೆ ಎಸ್ಐಟಿ ಎಸ್ಪಿಪಿ ಜಗದೀಶ್ ಹಾಜರಾಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೆಯುವ ಈ ವಿಚಾರಣೆಗೆ ಎಚ್.ಡಿ. ರೇವಣ್ಣ ಆಗಮಿಸಿದ್ದಾರೆ. ನ್ಯಾಯಾಧೀಶ ಕಟ್ಟಿಮನಿ ಎದುರುಗಡೆ ಹಾಜರಾಗಿರುವಂತದ್ದು. ಕಸ್ಟಡಿ ಅವಧಿ ಅಂತ್ಯ ಹಿನ್ನೆಲೆ ರೇವಣ್ಣರನ್ನ ಎಸ್ಐಟಿ ಕರೆತಂದಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿವೇಕ್, ಇದೀಗ ಕೋರ್ಟ್ಗೆ ಎಚ್.ಡಿ. ರೇವಣ್ಣ ಆಗಮಿಸಿರುವಂತದ್ದು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೆಯುವ ಈ ವಿಚಾರಣೆ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಸಂಪರ್ಕ ಕಡಿತ ಆಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಎಚ್.ಡಿ. ರೇವಣ್ಣ ಆಗಮಿಸಿದ್ದಾರೆ, ಹಾಜರಾಗಿದ್ದಾರೆ. ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ವಿಚಾರಣೆ ನಡೆಯಲಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿವೇಕ್, ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಈಗ ಎಚ್.ಡಿ. ರೇವಣ್ಣರ ವಿಚಾರಣೆ ನಡೆಯುವಂತದ್ದು ಯಾವ ರೀತಿ ಅಂತ್ಯಗೊಳ್ಳಲಿದೆ ಅನ್ನುವಂಥದ್ದು ವಿವೇಕ್? ಎಸ್ ಅಕ್ಷತಾ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಇವತ್ತು ರೇವಣ್ಣ ಅವರದ್ದು ಜಾಮೀನು ಅರ್ಜಿ ವಿಚಾರಣೆ ನಡೀತಿತ್ತು. ಆ ಜಾಮೀನು ಅರ್ಜಿ ವಿಚಾರಣೆ ಏನಿತ್ತು 17ನೇ ACLM ಕೋರ್ಟ್ ನಲ್ಲಿ ನಡೀತಿತ್ತು. ಇದರ ಪರ ಇಟಿ ಕೂಡ ಸಾಕಷ್ಟು ವಾದನೆ ಮಾಡಿದ್ರು. ಈ ವಿಚಾರಣೆಯಲ್ಲಿ ಏನಾಯ್ತು ಅಂದ್ರೆ ನಾಳೆ ಮುಂದೂಡಲಾಗಿದೆ. ಅವರ ಬೇಲ್ ಅರ್ಜಿ ಏನಿದೆ ಅದು ನಾಳೆ ಮುಂದೂಡಲಾಗಿದೆ. 17ನೇ ACLM ಕೋರ್ಟ್ ನಾಳೆ ಮುಂದೂಡಿಸಿದ್ದಾರೆ. ಮತ್ತೆ ಇವ್ರದ್ದು ಎಸ್ಐಟಿ ತನಿಖಾ ತಂಡ ಏನ್ ಕಾಲಾವಧಿ ತಗೊಂಡಿದ್ರು 4 ದಿನಗಳ ಕಾಲ ರೇವಣ್ಣ ಅವರಿಗೆ ತನಿಖೆ ಮಾಡೋದಕ್ಕೆ, ಆ ಕಾಲಾವಧಿ ಕೂಡ ಇವತ್ತು ಇಲ್ಲಿ ಮುಕ್ತಾಯಗೊಂಡಿದೆ. ಹಾಗಾಗಿ ಇವತ್ತು ಸಿವಿಲ್ ಸಿಟಿ ಕೋರ್ಟ್ ನಲ್ಲಿ ಕೋರ್ಟ್ ಹಾಲ್ ನಂಬರ್ 82 ಅಲ್ಲಿ ಅದ್ರ ಬಗ್ಗೆ ಕೂಡ ವಿಚಾರಣೆ ನಡೀತಿದೆ ಅಕ್ಷತಾ. ಆ ವಿಚಾರಣೆ ಇನ್ನು ನಡೀತಾನೆ ಇದೆ. ಸಾಕಷ್ಟು ಪರ ವಿರೋಧ ಕೂಡ ನಡೀತಿದೆ. ಪಿಪಿ ಅವರಾಗಿರ್ಬೋದು ಮತ್ತು ರೇವಣ್ಣ ಪರ ವಕೀಲರಾದಂತ PC ನಾಗೇಶ್ ಅವರಾಗಿರ್ಬೋದು, ಇಬ್ರು ಕೂಡ ಸಾಕಷ್ಟು ವಾದ ನಡೀತಾನೆ ಇದೆ ಅಂತಾನೆ ಹೇಳ್ಬೋದು ಅಕ್ಷರ. ಇಲ್ಲಿಂದ ಇನ್ನು ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ಮತ್ತೆ ಇಲ್ಲಾಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ತಗೋತಾರೋ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ ಆಗಕ್ಕೆ ಆಗ್ತದೆ ಅಕ್ಷತಾ. ಇನ್ನು ನೋಡ್ಬೇಕು, ಇನ್ನೊಂದು 15 ನಿಮಿಷಗಳಲ್ಲಿ ಗೊತ್ತಾಗುತ್ತೆ ಅಕ್ಷತಾ ರೇವಣ್ಣ ಅವರಿಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದಾರೋ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದಾರೋ ಅಂತ. ಇನ್ನು ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಮತ್ತೆ ಅವರಿಗೆ ಎಸ್ಐಟಿ ತನಿಖಾ ತಂಡ ಏನಿದೆ ಅವ್ರ ಕಸ್ಟಡಿಗೆ ತಗೊಳ್ಳುವ ಸಾಧ್ಯತೆನೆ ಕಂಡು ಬರುತ್ತಿದೆ ಅಕ್ಷತಾ. ಇನ್ನೂ ಒಂದು 5 ದಿನಗಳ ಕಾಲದವರೆಗೂ ಎಸ್ಐಟಿ ತನಿಖಾ ತಂಡಕ್ಕೆ ಕೊಡೋ ಮುನ್ಸೂಚನೆ ಕಾಣ್ತಿದೆ ಅಕ್ಷತಾ ಇಲ್ಲಿ. ಓಕೆ ವಿವೇಕ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.